ಓಂ ಶಾಂತಿ. ಈ ದಿನದ ಮುರಳಿಯ ದಿನಾಂಕವಾಗಿದೆ 21/5/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ್. ಮಧುರ ಮಕ್ಕಳೇ, ಶ್ರೀಮತದ ಮೇಲೆ ನಡೆದು ಎಲ್ಲರಿಗೂ ಸುಖ ಕೊಡಿ. ಆಸೂರಿ ಮತದ ಮೇಲೆ ದುಃಖ ಕೊಡುತ್ತಾ ಬಂದಿದ್ದೀರಿ. ಈಗ ಸುಖ ಕೊಡಿ, ಸುಖ ಪಡೆಯಿರಿ. ಪ್ರಶ್ನೆಯಾಗಿದೆ, ಬುದ್ಧಿವಂತ ಮಕ್ಕಳು ಯಾವ ರಹಸ್ಯವನ್ನು ತಿಳಿದುಕೊಂಡ ಕಾರಣ ಉನ್ನತ ಪದವಿ ಪಡೆಯುವ ಪುರುಷಾರ್ಥ ಮಾಡುತ್ತಾರೆ? ಉತ್ತರ: ಅವರು ತಿಳಿದುಕೊಂಡಿದ್ದಾರೆ, ಇದು ದುಃಖ ಮತ್ತು ಸುಖ, ಸೋಲು ಮತ್ತು ಗೆಲುವಿನ ಆಟ. ಈಗ ಅರ್ಧಕಲ್ಪ ಸುಖದ ಆಟ ನಡೆಯಲಿದೆ. ಅಲ್ಲಿ ಯಾವುದೇ ರೀತಿಯ ದುಃಖ ಇರುವುದಿಲ್ಲ. ಈಗ ಹೊಸ ರಾಜಧಾನಿ ಬರಲಿದೆ. ಅದಕ್ಕಾಗಿ ತಂದೆ ತಮ್ಮ ಪರಮಧಾಮ ಬಿಟ್ಟು ನಮ್ಮ ಮಕ್ಕಳನ್ನು ಓದಿಸಲು ಬಂದಿದ್ದಾರೆ. ಈಗ ಪುರುಷಾರ್ಥ ಮಾಡಿ ಉನ್ನತ ಪದವಿ ಪಡೆಯಲೇಬೇಕು. ಗೀತೆಯಾಗಿದೆ, ಬದಲಾಗಲಿ ಪ್ರಪಂಚ, ನಾವು ಬದಲಾಗುವುದಿಲ್ಲ. ಓಂ ಶಾಂತಿ. ಮಧುರ ಮಧುರ ಮಕ್ಕಳು ಅರ್ಥ ತಿಳಿದುಕೊಂಡರು. ಇಲ್ಲಿ ಯಾವುದೇ ಪ್ರಮಾಣ ಮಾಡುವ ಅವಶ್ಯಕತೆ ಇಲ್ಲ. ಇದು ಆತ್ಮದಲ್ಲಿ ತಿಳುವಳಿಕೆ ಇರಬೇಕು. ಆತ್ಮ ತಮೋ ಪ್ರಧಾನ ಆಗಿರುವ ಕಾರಣ ಸಂಪೂರ್ಣವಾಗಿ ತಿಳುವಳಿಕೆ ಇಲ್ಲದಾಗಿದೆ. ಮಕ್ಕಳಿಗೆ ಗೊತ್ತು, ನಾವು ಎಷ್ಟು ತಿಳುವಳಿಕೆ ಇಲ್ಲದವರಾಗಿದ್ದೆವು, ಈಗ ಎಷ್ಟು ಬುದ್ಧಿವಂತರಾಗಿದ್ದೇವೆ. ಬೇರೆ ಸತ್ಸಂಗ ಇತ್ಯಾದಿಗಳಲ್ಲಿ ಈ ಮಾತುಗಳು ಇರುವುದಿಲ್ಲ. ಅವರು ಶಾಸ್ತ್ರ, ರಾಮಾಯಣ ಇತ್ಯಾದಿ ಓದುತ್ತಾರೆ. ಒಂದು ಕಿವಿಯಲ್ಲಿ ಕೇಳಿದ್ದು ಇನ್ನೊಂದು ಕಿವಿಯಿಂದ ಹೊರಟು ಹೋಗುತ್ತದೆ. ಯಾವುದೇ ಪ್ರಾಪ್ತಿ ಇಲ್ಲ. ಯಜ್ಞ, ತಪ, ದಾನ, ಪುಣ್ಯ ಇತ್ಯಾದಿ ಬಹಳ ಮಾಡುತ್ತಾರೆ, ಅಲೆದಾಡುತ್ತಾ ಇರುತ್ತಾರೆ. ಪ್ರಾಪ್ತಿ ಏನೂ ಇಲ್ಲ. ಈ ಪ್ರಪಂಚದಲ್ಲಿ ಯಾರಿಗೂ ಸುಖ ಇಲ್ಲ. ಈಗ ತಂದೆ ಎಲ್ಲ ತಿಳುವಳಿಕೆ ಕೊಡುತ್ತಾರೆ. ಎಲ್ಲರಿಗೂ ಸುಖ ಶಾಂತಿ ಕೊಡುವವರು ಒಬ್ಬರೇ ತಂದೆ. ಮನುಷ್ಯರು ಸಂಪೂರ್ಣವಾಗಿ ಕಡು ಕತ್ತಲೆಯಲ್ಲಿ ಇದ್ದಾರೆ. ಭಕ್ತಿ ಮಾರ್ಗದವರು ನೆನಪು ಮಾಡುತ್ತಾ ಇರುತ್ತಾರೆ, ಹೇ ದುಃಖಹರ್ತ, ಸುಖಕರ್ತ, ಸದ್ಗತಿದಾತ. ನೋಡಿ, ಪ್ರಪಂಚದಲ್ಲಿ ಏನು ನಡೆಯುತ್ತಿದೆ. ಎಲ್ಲರಿಗೂ ದುಃಖ ಅಂಟಿಕೊಂಡೇ ಇದೆ. ಮನುಷ್ಯ ಮಾತ್ರರಲ್ಲಿ ಯಾರಿಗೂ ತಂದೆ ಯಾರು ಎಂಬುದು ಗೊತ್ತಿಲ್ಲ. ತಂದೆಯಿಂದ ಏನು ಆಸ್ತಿ ಸಿಗುತ್ತದೆ? ಬೇಹದ್ದಿನ ತಂದೆಯನ್ನು ತಿಳಿದುಕೊಂಡೇ ಇಲ್ಲ. ಶಾಂತಿಗಾಗಿ ಅಲೆದಾಡುತ್ತಾ ಇರುತ್ತಾರೆ. ಈಗ ಇದನ್ನು ಯಾರು ಹೇಳಿದರು? ಮನಸ್ಸಿನ ಶಾಂತಿ ಬೇಕು ಅಂತ ಆತ್ಮ ಹೇಳುತ್ತದೆ. ಇದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ದೇಹ ಅಭಿಮಾನ ಇದೆ ತಾನೆ. ಸಾಧು ಸಂತ ಇತ್ಯಾದಿ ಎಲ್ಲರೂ ದುಃಖಿ ಇದ್ದಾರೆ. ಎಲ್ಲರೂ ಶಾಂತಿ ಬಯಸುತ್ತಾರೆ. ಕಾಯಿಲೆ ಇತ್ಯಾದಿ ಸಾಧು ಸಂತರಿಗೂ ಬರುತ್ತದೆ. ಅಪಘಾತಗಳು ಆಗುತ್ತವೆ. ಪ್ರಪಂಚದಲ್ಲಿ ದುಃಖದ ಹೊರತು ಬೇರೆ ಏನೂ ಇಲ್ಲ. ಈಗ ನೀವು ಬುದ್ಧಿವಂತರಾಗಿದ್ದೀರಿ. ತಂದೆ ತಿಳಿಸಿದ್ದಾರೆ, ನಾಟಕದಲ್ಲಿ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ, ಸುಖ ಮತ್ತು ದುಃಖದ ಆಟ ಮಾಡಲ್ಪಟ್ಟಿದೆ. ತಂದೆ ನಿಮ್ಮ ಬುದ್ಧಿಯ ಬೀಗ ತೆರೆದಿದ್ದಾರೆ ಮತ್ತು ಎಲ್ಲ ಮನುಷ್ಯ ಮಾತ್ರರ ಬುದ್ಧಿಗೆ ಗಾಡ್ರೇಜ್ ಬೀಗ ಹಾಕಲ್ಪಟ್ಟಿದೆ. ಸಂಪೂರ್ಣವಾಗಿ ತಮೋ ಪ್ರಧಾನ ಬುದ್ಧಿ. ನೀವು ಮಕ್ಕಳು ನಂಬರ್ವಾರು ಪುರುಷಾರ್ಥ ಅನುಸಾರ ತಿಳಿದುಕೊಂಡಿದ್ದೀರಿ. ನಿಜವಾಗಿಯೂ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ. ಅವರು ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ಹೇಳುತ್ತಾರೆ. ಈ ಆಟ ಹೇಗೆ ಮಾಡಲ್ಪಟ್ಟಿದೆ ಎಂದು. ಸುಖ ಇರುವಾಗ ದುಃಖದ ಹೆಸರೇ ಇರುವುದಿಲ್ಲ. ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ. ನಾವು ತಂದೆಯಿಂದ ಸುಖ ಶಾಂತಿ ಸಂಪತ್ತಿನ ಆಸ್ತಿ ಪಡೆಯುತ್ತಿದ್ದೇವೆ. ಸತ್ಯ ಯುಗದಿಂದ ತ್ರೇತ ಅಂತ್ಯದವರೆಗೆ ಯಾವುದೇ ದುಃಖ ಇರುವುದಿಲ್ಲ. ಈಗ ನೀವು ಬೆಳಕಿನಲ್ಲಿ ಇದ್ದೀರಿ. ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ. ತಮ್ಮ ರಾಜಧಾನಿಯಲ್ಲಿ ಒಬ್ಬರಿಗಿಂತ ಒಬ್ಬರು ಉನ್ನತ ಪದವಿ ಪಡೆಯಲು. ಇದು ಶಾಲೆ ಬೇಹದ್ದಿನದಾಗಿದೆ. ಬೇಹದ್ದಿನ ತಂದೆ ಓದಿಸುತ್ತಾರೆ. ನಿಮಗೆ ಗೊತ್ತು, ಅವರು ನಮ್ಮ ಮೋಸ್ಟ್ ಬಿಲವ್ಡ್ ತಂದೆ. ಅವರ ಅಪರಂಪಾರ ಮಹಿಮೆ ಇದೆ. ಅವರು ಶ್ರೇಷ್ಠಾತಿ ಶ್ರೇಷ್ಠ ತಂದೆ. ಶ್ರೀಮತ ಕೊಡುತ್ತಾರೆ. ಉಳಿದ ಎಲ್ಲ ಮನುಷ್ಯ ಮಾತ್ರರು ಆಸುರಿ ಮತದ ಮೇಲೆ ಒಬ್ಬರಿಗೊಬ್ಬರು ದುಃಖವನ್ನೇ ಕೊಡುತ್ತಾರೆ. ನೀವು ಶ್ರೀಮತದ ಮೇಲೆ ಎಲ್ಲರಿಗೂ ಸುಖ ಕೊಡಬೇಕು. ಈ ನಾಟಕದಲ್ಲಿ ನಾವು ನಟರು. ಇದನ್ನು ಯಾರು ತಿಳಿದುಕೊಂಡಿಲ್ಲ. ನಾವು ಪಾತ್ರಧಾರಿಗಳು. ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ. ಈ ನಾಟಕದಲ್ಲಿ ಭಾರತವಾಸಿಗಳತೆ ಆಲ್ರೌಂಡ್ ಪಾತ್ರ ಇದೆ. ಮೊದಲು ನೀವು ಏನೂ ತಿಳಿದುಕೊಂಡಿರಲಿಲ್ಲ. ಈಗ ಮೂಲವತನದಿಂದ ಸೂಕ್ಷ್ಮವತನ, ಸ್ಥೂಲವತನ ಎಲ್ಲವನ್ನು ನೀವು ತಿಳಿದುಕೊಂಡಿದ್ದೀರಿ. ನಿಮಗೆ ಸತ್ಯ ಜ್ಞಾನ ಇದೆ. ಪರಮಪಿತ ಪರಮಾತ್ಮ ನಮಗೆ ಇವರ ಮೂಲಕ ಓದಿಸುತ್ತಿದ್ದಾರೆ. ಬಾಬಾ ನಮಗೆ ತ್ರಿಲೋಕದ ಪೂರ್ತಿ ಜ್ಞಾನ ಕೊಡುತ್ತಿದ್ದಾರೆ.
ಇದು ಕಂಟಕಗಳ ಕಾಡು, ಮುಳ್ಳುಗಳ ಕಾಡು ಆಗಿದೆ. ಮಕ್ಕಳಿಗೆ ಗೊತ್ತು. ಈಗ ನಾವು ಮುಳ್ಳುಗಳಿಂದ ಹೂವು ಅಂದರೆ ಮನುಷ್ಯರಿಂದ ದೇವತೆಯಾಗುತ್ತೇವೆ. ಇಲ್ಲಿ ಚಿಕ್ಕವರು ದೊಡ್ಡವರು ಎಲ್ಲರೂ ದುಃಖ ಕೊಡುತ್ತಾರೆ. ಗರ್ಭದಲ್ಲಿ ತಾಯಿಗೆ ಮಗು ದುಃಖ ಕೊಡುತ್ತದೆ. ಇದು ತುಂಬ ಕೆಟ್ಟ ಹಳೆಯ ಪ್ರಪಂಚ. ಈ ಸೃಷ್ಟಿ ಚಕ್ರವನ್ನು ಯಾರೂ ತಿಳಿದುಕೊಂಡಿಲ್ಲ. ನಾವು ಎಲ್ಲಿಂದ ಬಂದೆವು, ಎಷ್ಟು ಜನ್ಮ ತೆಗೆದುಕೊಂಡೆವು, ಮತ್ತೆ ಎಲ್ಲಿಗೆ ಹೋಗಬೇಕು ಏನೂ ಗೊತ್ತಿಲ್ಲ. ಬೇಹದ್ದಿನ ತಂದೆ ಎಂದರೆ ಎಲ್ಲ ಸೀತೆಯರ ಒಬ್ಬ ರಾಮ, ಅವರು ನಿರಾಕಾರ. ನೀವು ಎಲ್ಲರೂ ಸೀತೆಯರು. ತಂದೆ ವರ, ಒಬ್ಬ ಸಾಜನ್, ಎಲ್ಲ ಸಜನಿಯರು, ಭಕ್ತಿಯರು. ಸೀತೆಯರೆಲ್ಲರೂ ರಾವಣನ ಜೈಲಿನಲ್ಲಿ ಸಿಕ್ಕಿ ಶೋಕವಾಟಿಕೆ ಬಂದು ಬಿಟ್ಟಿದ್ದಾರೆ. ಇಡೀ ಪ್ರಪಂಚದ ಎಲ್ಲ ಮನುಷ್ಯ ಮಾತ್ರರು ಒಬ್ಬ ಭಗವಂತನನ್ನು ನೆನಪು ಮಾಡುತ್ತಾರೆ. ಭಕ್ತರ ರಕ್ಷಕ ಭಗವಂತ ಎಂದು ಹೇಳುತ್ತಾರೆ. ನೀವು ಎಲ್ಲರೂ ಈಗ ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರು. ಬ್ರಾಹ್ಮಣರಿಗೆ ಗೊತ್ತು, ನಮಗೆ ಶಿವಬಾಬಾ ಓದಿಸುತ್ತಿದ್ದಾರೆ. ಬಾಬಾ ಅವರಿಂದ ಆಸ್ತಿ ಖಂಡಿತ ಸಿಗುತ್ತದೆ. ಶಿವಬಾಬಾ ಸ್ವರ್ಗದ ರಚಯಿತ. ಸ್ವರ್ಗ ಅನ್ನಿ ಅಥವಾ ದೈವಿ ರಾಜಧಾನಿ ಅನ್ನಿ, ಇದು ಸ್ವರ್ಗದ ರಾಜಧಾನಿ ತಾನೆ. ಲಕ್ಷ್ಮೀನಾರಾಯಣ ಸ್ವರ್ಗದ ಮಾಲೀಕರು. ಇದನ್ನು ಈಗ ನೀವು ತಿಳಿದುಕೊಂಡಿದ್ದೀರಿ. ಇಲ್ಲಿ ಸತ್ಯಯುಗ ಇದ್ದಾಗ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಈಗ ಕಲಿಯುಗ. ಮನುಷ್ಯರು ಬಡಪಾಯಿಗಳು, ಕಡು ಕತ್ತಲೆಯಲ್ಲಿ ಇರುವ ಕಾರಣ ಏನು ತಿಳಿದುಕೊಂಡಿಲ್ಲ. ಈಗ ಕಲಿಯುಗದ ಅಂತ್ಯ, ವಿನಾಶ ಎದುರಿಗೆ ನಿಂತಿದೆ. ನೀವು ಎಲ್ಲ ಸೀತೆಯರ ಸದ್ಗತಿದಾತ ಒಬ್ಬ ರಾಮ. ಸೀತೆಯರೆಲ್ಲರೂ ದುರ್ಗತಿಯಲ್ಲಿ ಇದ್ದಾರೆ, ಆದರೆ ಇದು ಯಾರೂ ತಿಳಿದುಕೊಂಡಿಲ್ಲ. ನಾವು ದುರ್ಗತಿಯಲ್ಲಿ ಇದ್ದೇವೆ ಎಂದು. ತಮ್ಮ ಸಾಹುಕಾರಿಯದ್ದೇ ನಶೆ ಇದೆ. ನಮಗೆ ಇಷ್ಟು ಮನೆಗಳಿವೆ, ಇಷ್ಟು ಧನ ಇದೆ, ಇಷ್ಟು ಅರಮನೆಗಳಿವೆ, ಯಾರಿಗೂ ಗೊತ್ತಿಲ್ಲ. ದುಃಖದ ಪ್ರಪಂಚ ಈಗ ಬದಲಾಗಲೇಬೇಕು. ಸಾವು ಎದುರಿಗೆ ನಿಂತಿದೆ. ಎಲ್ಲವೂ ಮಣ್ಣಲ್ಲಿ ಮಣ್ಣಾಗಬೇಕು. ಈ ಹಳೆಯ ಪ್ರಪಂಚದಲ್ಲಿ ಏನನ್ನು ನೋಡುತ್ತೀರೋ ವಿನಾಶ ಆಗಿಬಿಡುತ್ತದೆ. ವಿನಾಶಕ್ಕೆ ಪೂರ್ತಿ ತಯಾರಿಗಳು ಆಗುತ್ತಿವೆ. ಇದು ಅದೇ ಮಹಾಭಾರತ ಯುದ್ಧ, ಅದೇ ಗೀತೆಯ ಭಗವಂತ. ಆದರೆ ತಂದೆಯ ಬಯೋಗ್ರಫಿಯಲ್ಲಿ ಮಗನ ಹೆಸರು ಹಾಕಿಬಿಟ್ಟಿದ್ದಾರೆ. ಈಗ ಶಿವಬಾಬಾ ನಿಮಗೆ ರಾಜಯೋಗ ಕಲಿಸುತ್ತಿದ್ದಾರೆ. ಅತಿ ದೊಡ್ಡ ತಪ್ಪೇ ಇದು. ಭಗವಂತನ ಹೆಸರನ್ನು ಕಳೆದು ಬಿಟ್ಟಿದ್ದಾರೆ. ನೀವು ಮಕ್ಕಳಿಗೆ ಗೊತ್ತು, ನಮಗೆ ಯಾವುದೇ ಮನುಷ್ಯ, ಸಾಧು, ಸಂತ ಇತ್ಯಾದಿ ಓದಿಸುವುದಿಲ್ಲ. ಶಿವಬಾಬಾ ನಮಗೆ ಓದಿಸುತ್ತಾರೆ. ಅವರು ತಂದೆಯೂ ಹೌದು, ಟೀಚರ್ ಕೂಡ ಹೌದು, ಸದ್ಗುರು ಆಗಿದ್ದಾರೆ, ಎಲ್ಲವೂ ಆಗಿದ್ದಾರೆ. ಇದನ್ನು ಮರೆಯಬಾರದು. ತಾನೇ ತಂದೆ ಹೇಳುತ್ತಾರೆ, ನನ್ನ ಎಲ್ಲ ಮಕ್ಕಳು, ಆದರೆ ಎಲ್ಲರನ್ನೂ ಓದಿಸುವುದಿಲ್ಲ. ತಂದೆ ಹೇಳುತ್ತಾರೆ, ನಾನು ಭಾರತವಾಸಿಗಳಿಗೆ ಮತ್ತೆ ರಾಜಯೋಗ ಕಲಿಸಲು ಬಂದಿದ್ದೇನೆ. ಭಾರತವಾಸಿಗಳು ಸ್ವರ್ಗವಾಸಿಯಾಗಿದ್ದರು, ವಜ್ರ ಸಮಾನ ಆಗಿದ್ದರು, ಈಗ ಕವಡೆ ಸಮಾನ ಆಗಿದ್ದಾರೆ. ಮನೆಯಲ್ಲಿ ಎಷ್ಟು ಅಶಾಂತಿ ಇದೆ. ಹೇಳುತ್ತಾರೆ, ಬಾಬಾ ನಮಗೆ ಕೋಪ ಬರುತ್ತದೆ, ಮಕ್ಕಳಿಗೆ ಹೊಡೆಯಬೇಕಾಗುತ್ತದೆ, ಭಯ ಆಗುತ್ತದೆ. ನಾವು 5 ವಿಕಾರಗಳನ್ನು ಶಿವಬಾಬಾಗೆ ದಾನ ಕೊಟ್ಟಿದ್ದೇವೆ. ಮತ್ತೆ ನಾವು ಇದನ್ನು ಏಕೆ ಮಾಡುತ್ತೇವೆ? ತಂದೆ ತಿಳಿಸುತ್ತಾರೆ, ಈ ಸಮಯ ಎಲ್ಲರ ಮೇಲೆ 5 ವಿಕಾರಗಳ ಗ್ರಹಣ ಹಿಡಿದಿದೆ. ದೇಹ ಅಭಿಮಾನದ ಭೂತ ಬಂದರೆ ಮತ್ತೆ ಎಲ್ಲ ಭೂತಗಳು ಬಂದು ಬಿಡುತ್ತವೆ. ಈಗ ತಂದೆ ಹೇಳುತ್ತಾರೆ, ದೇಹಿ ಅಭಿಮಾನಿಯಾಗಿ ಈಗ ನಿಮಗೆ ತಿಳುವಳಿಕೆ ಸಿಕ್ಕಿದೆ. ಸತ್ಯಯುಗದಲ್ಲೂ ನಾವು ಆತ್ಮ ಅಭಿಮಾನಿಯಾಗಿದ್ದೆವು, ತಿಳಿದುಕೊಳ್ಳುತ್ತೇವೆ. ಆತ್ಮದ ಈ ಶರೀರ ಈಗ ಹಳೆಯದಾಗಿದೆ, ಆಯುಷ್ಯು ಮುಗಿದಿದೆ. ಆದ್ದರಿಂದ ಈ ಶರೀರ ಬಿಟ್ಟು ಈಗ ಹೊಸದು ತೆಗೆದುಕೊಳ್ಳಬೇಕು. ಸರ್ಪದ ಉದಾಹರಣೆ, ಸರ್ಪದ ಒಂದು ಚರ್ಮ ಹಳೆಯದಾಗುತ್ತದೆ, ಆಗ ಮತ್ತೆ ಇನ್ನೊಂದು ಹೊಸದು ತೆಗೆದುಕೊಳ್ಳುತ್ತದೆ. ಈ ದೃಷ್ಟಾಂತ ಸತ್ಯಯುಗಕ್ಕಾಗಿ. ಅಲ್ಲಿ ನೀವು ಹೀಗೆ ಶರೀರ ಬಿಡುತ್ತೀರಿ. ದುಃಖದ ಯಾವುದೇ ಮಾತು ಇರುವುದಿಲ್ಲ. ಇಲ್ಲಿ ಎಷ್ಟು ದುಃಖ ಆಗುತ್ತದೆ, ಅಳುವುದು, ಹೊಡೆದುಕೊಳ್ಳುವುದು ಇತ್ಯಾದಿ ಇರುತ್ತದೆ. ಈಗ ನೀವು ಮಕ್ಕಳಿಗೆ ಗೊತ್ತು, ಇದು ಹಳೆಯ ಚರ್ಮ, ಇಲ್ಲಿ ಯಾವುದೇ ಹೊಸ ಚರ್ಮ ಸಿಗುವುದಿಲ್ಲ. ಇದು ಅಂತಿಮ ಹಳೆಯ ಜೊತೆ. ಈಗ ನೀವು ಅದರಿಂದ ಬೇಸರಗೊಂಡಿದ್ದೀರಿ. ಅಲ್ಲಿ ಖುಷಿಯಿಂದ ಒಂದು ಶರೀರ ಬಿಟ್ಟು ಇನ್ನೊಂದು ತೆಗೆದುಕೊಳ್ಳುತ್ತಾರೆ. ಈ ಮಾತುಗಳನ್ನು ನೀವು ತಿಳಿದುಕೊಂಡಿದ್ದೀರಿ. ಇಲ್ಲಿ ಎಷ್ಟು ಹೊಸಬರು ಬರುತ್ತಾರೆ, ತಿಳಿದುಕೊಳ್ಳುವುದಿಲ್ಲ. 2-4 ದಿನ ಇಲ್ಲಿಂದ ತಿಳಿದುಕೊಂಡು ಹೋಗುತ್ತಾರೆ, ಮತ್ತೆ ಮರೆತು ಬಿಡುತ್ತಾರೆ. ಹೌದು, ಚೆನ್ನಾಗಿ ಕೇಳಿದರು, ಖುಷಿ ಆಯಿತು, ಆಗ ಪ್ರಜೆಯಲ್ಲಿ ಬಂದು ಬಿಡುತ್ತಾರೆ. ಪ್ರಜೆಯು ಡೇರ್ ಆಗಬೇಕು ತಾನೆ. ಇದು ಈಶ್ವರನ ದರ್ಬಾರ್ ಅಥವಾ ಮನೆ. ನೀವು ಈಶ್ವರನ ಮನೆಯಲ್ಲಿ ಕುಳಿತಿದ್ದೀರಿ.
ಪರಮಪಿತ ತಮ್ಮ ಪರಮಧಾಮ ಬಿಟ್ಟು ಇಲ್ಲಿ ಸಾಧಾರಣ ತನುವಿನಲ್ಲಿ ಬಂದು ಕುಳಿತಿದ್ದಾರೆ. ಅಲ್ಲಿ ತಂದೆಯ ಹತ್ತಿರ ಆತ್ಮಗಳು ಇರುತ್ತವೆ. ಇಲ್ಲಿ ಸಂಗಮದಲ್ಲಿ ಬಾಬಾ ಸ್ವತಃ ಬಂದಿದ್ದಾರೆ. ಪತಿತರನ್ನು ಪಾವನ ಮಾಡಲು ಅವರನ್ನು ಶಿವ ನಿರಾಕಾರ ಎಂದೇ ಹೇಳುತ್ತಾರೆ. ನಿರಾಕಾರ ಬಾಬಾ ಅವರನ್ನು ಆತ್ಮಗಳು ಓ ಗಾಡ್ ಫಾದರ್ ಎಂದು ಕರೆಯುತ್ತವೆ. ಮನುಷ್ಯರು ತಿಳುವಳಿಕೆ ಇಲ್ಲದೆ ಹೇಳಿಬಿಡುತ್ತಾರೆ ಓ ಗಾಡ್ ಫಾದರ್. ಈ ಲಕ್ಷ್ಮೀನಾರಾಯಣರನ್ನು ಯುರೋಪಿಯನ್ ಜನರು ಭಗವತಿ ಭಗವಾನ್ ಎನ್ನುತ್ತಾರೆ. ಇವರನ್ನು ಹೀಗೆ ಯಾರು ಮಾಡಿದರು? ಈ ದೇವತೆಗಳಿಗೆ ಹೇಳುತ್ತಾರೆ, ನೀವು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣ ಆಗಿದ್ದೀರಿ. ಮತ್ತೆ ತಮ್ಮನ್ನು ಏನು ಹೇಳಿಕೊಳ್ಳುತ್ತಾರೆ? ಇದು ತಿಳಿದಿಲ್ಲ. ಇವರು ಮನುಷ್ಯರು, ಭಾರತದಲ್ಲೇ ರಾಜ್ಯ ಮಾಡಿ ಹೋಗಿದ್ದಾರೆ. ಇವರು ಮುಂದೆ ಹೋಗಿ ಮಹಿಮೆ ಹಾಡುತ್ತಾರೆ. ತಮ್ಮನ್ನು ನೀಚ ಪಾಪಿ ಎನ್ನುತ್ತಾ ಇರುತ್ತಾರೆ. ಶ್ರೀಕೃಷ್ಣನ ಮಂದಿರದಲ್ಲೂ ಹೋಗಿ ಮಹಿಮೆ ಮಾಡುತ್ತಾರೆ. ಶಿವನ ಈ ಮಹಿಮೆ ಮಾಡುವುದಿಲ್ಲ. ಅವರ ಮಹಿಮೆ ಬೇರೆ ಇದೆ. ಬಹಳಷ್ಟು ಶಿವನ ಹತ್ತಿರ ಹೋಗುತ್ತಾರೆ. ಆಗ ಹೇಳುತ್ತಾರೆ ಜೋಳಿಗೆ ತುಂಬು. ಮತ್ತೆ ಹೇಳಿಬಿಡುತ್ತಾರೆ ಅವರು ಬಾಂಗ್ ಕುಡಿಯುವವರು, ದತ್ತುರ ತಿನ್ನುವವರು. ಅರೆ, ಅಲ್ಲಿ ಬಾಂಗ್ ದತ್ತುರ ಎಲ್ಲಿಂದ ಬಂತು? ಏನು ತಿಳುವಳಿಕೆ ಇಲ್ಲ. ಬೇಡುತ್ತಾ ಇರುತ್ತಾರೆ, ಪತಿ ಬೇಕು, ಇದು ಬೇಕು. ದೀಪಾವಳಿಯಲ್ಲಿ ಲಕ್ಷ್ಮಿಯ ಆಹ್ವಾನ ಮಾಡುತ್ತಾರೆ. ಅವರು ಯಾರು? ಇದು ಯಾರಿಗೂ ಗೊತ್ತಿಲ್ಲ. 8-10 ಭುಜಗಳು ಯಾವಾಗಲಾದರೂ ಇರುತ್ತವೆಯೇ? ಈ ಚತುರ್ಭುಜ ರೂಪ ತೋರಿಸುತ್ತಾರೆ. ಏಕೆಂದರೆ ಪ್ರವೃತ್ತಿ ಮಾರ್ಗ. ಅವರು ಹೆಸರು ವಿಷ್ಣು ಇಟ್ಟಿದ್ದಾರೆ. ಲಕ್ಷ್ಮೀನಾರಾಯಣರು ಸತ್ಯಯುಗದಲ್ಲಿ ಇರುತ್ತಾರೆ. ಮನುಷ್ಯರಿಗೆ ಇದು ಗೊತ್ತಿಲ್ಲ. ವಿಷ್ಣುವಿನ 2 ರೂಪ ಲಕ್ಷ್ಮೀನಾರಾಯಣರ ಮೂಲಕ ಪಾಲನೆಯಾಗುತ್ತದೆ. ಚಿತ್ರಗಳಲ್ಲಿ ಲಕ್ಷ್ಮಿಗೆ 4 ಭುಜಗಳನ್ನು ಕೊಟ್ಟು ಬಿಡುತ್ತಾರೆ. 4 ಭುಜ ಇರುವವರಿಗೆ ಮಗು ಆಗುತ್ತದೆ. ಆಗ ಅವರಿಗೂ 4 ಭುಜ ಇರಬೇಕು. ಏನು ತಿಳಿದುಕೊಳ್ಳುವುದಿಲ್ಲ. ನೀವು ಈಗ ತಿಳಿದುಕೊಂಡಿದ್ದೀರಿ. ಬಾಬಾ ಬರುವವರೆಗೆ ನಾವು ಏನೂ ತಿಳಿದುಕೊಂಡಿರಲಿಲ್ಲ. ಈಗ ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇವೆ. ತಂದೆ ಬಂದು ಪತಿತ ಪ್ರಪಂಚವನ್ನು ಪಾವನ ಮಾಡುತ್ತಾರೆ. ಕರೆಯುತ್ತಾರೆ, ಹೇ ಪತಿತ ಪಾವನ ಬಾ. ಈಗ ಪರಮಾತ್ಮ ಹೇಗೆ ಬರಬೇಕು? ಹೇಗೆ ಬಂದು ಪತಿತರನ್ನು ಪಾವನ ಮಾಡಬೇಕು? ತಂದೆ ಹೇಳುತ್ತಾರೆ, 5000 ವರ್ಷದ ಹಿಂದೆ ನಾವು ದೈವಿ ಸ್ವರಾಜ್ಯ ಮಾಡಿದ್ದೆನು. ಮತ್ತೆ ನೀವು 84 ಜನ್ಮ ಹೇಗೆ ತೆಗೆದುಕೊಂಡಿರಿ? ಈ ತಿಳುವಳಿಕೆ ಮೊದಲು ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣವಾಗಿ ಇರಲಿಲ್ಲ. ಈ ಬ್ರಹ್ಮಗೂ ಗೊತ್ತಿರಲಿಲ್ಲ. ರಾಧೆ ಕೃಷ್ಣ ಲಕ್ಷ್ಮೀನಾರಾಯಣರ ಪೂಜೆ ಮಾಡುತ್ತಾ ಇರುತ್ತಿದ್ದರು. ಆದರೆ ಇದು ಗೊತ್ತಿರಲಿಲ್ಲ. ರಾಧೆ ಕೃಷ್ಣರೇ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣ ಆಗಿದ್ದಾರೆ. ಆದ್ದರಿಂದ ಪ್ರಿನ್ಸಸ್ ರಾಧೆ, ಪ್ರಿನ್ಸ್ ಶ್ರೀಕೃಷ್ಣ ಎಂದು ಹೇಳಲಾಗುತ್ತದೆ. ಸ್ವಯಂವರದ ನಂತರ ಮಹಾರಾಜ ಮಹಾರಾಣಿಯಾಗುತ್ತಾರೆ. ಇದು ಯಾರು ಸ್ವತಃ ಆಗುತ್ತಿದ್ದಾರೆ ಅವರಿಗೂ ಗೊತ್ತಿರಲಿಲ್ಲ. ಒಳ್ಳೆಯದು, ಯಾರಿಗಾದರೂ ಸಾಕ್ಷಾತ್ಕಾರ ಆಗುತ್ತದೆ, ಆದರೆ ಏನೂ ತಿಳಿದುಕೊಳ್ಳುವುದಿಲ್ಲ. ಆದರೂ ಭಕ್ತರ ಭಾವನೆ ಅಲ್ಪ ಕಾಲಕ್ಕೆ ಪೂರೈಸಲು ನಾನು ಸಾಕ್ಷಾತ್ಕಾರ ಮಾಡಿಸುತ್ತೇನೆ. ಇಲ್ಲಿ ಧ್ಯಾನ ಸಾಕ್ಷಾತ್ಕಾರದ ಮಾತೇ ಇಲ್ಲ. ತಂದೆ ತಿಳಿಸುತ್ತಾರೆ, ಸಾಕ್ಷಾತ್ಕಾರದಲ್ಲಿ ಮಾಯಾ ಪ್ರವೇಶ ಮಾಡಿದರೆ ನೀವು ಪದಭ್ರಷ್ಟ ಆಗಿಬಿಡುತ್ತೀರಿ. ಬಹಳಷ್ಟು ಬಂದು ಹೇಳುತ್ತಾರೆ, ನಮಗೆ ಶಿವಬಾಬಾ ಸಾಕ್ಷಾತ್ಕಾರ ಆಗಲಿ. ಅರೆ, ನಿಮಗೆ ತಿಳಿಸಲಾಗುತ್ತದೆ. ಮಿಂಚು ಹುಳ ಎಷ್ಟು ಚಿಕ್ಕದಾಗಿರುತ್ತದೆ, ಕಣ್ಣಿನಿಂದ ನೋಡಬಹುದು. ಆತ್ಮ ಅದಕ್ಕಿಂತಲೂ ಚಿಕ್ಕ ಬಿಂದು. ಆತ್ಮ ಹೇಗಿದೆಯೋ ಹಾಗೆಯೇ ಪರಮಾತ್ಮನ ರೂಪ ಇದೆ. ಸಾಕ್ಷಾತ್ಕಾರ ಆಗುತ್ತದೆ. ಆಗ ಅದೇ ಚಿಕ್ಕ ಬಿಂದುವಿನದ್ದು ಆಗುತ್ತದೆ. ಇದು ಚಿಕ್ಕ ಬಿಂದು ಹಣೆಯ ಮಧ್ಯದಲ್ಲಿ ಇರುತ್ತದೆ. ಆತ್ಮದ ಸಾಕ್ಷಾತ್ಕಾರ ಆದರೂ ತಿಳಿದುಕೊಳ್ಳುವುದಿಲ್ಲ. ನೀವು ಮಕ್ಕಳಿಗೆ ಗೊತ್ತು, ಈಗ ನಾವು ಶಿವಬಾಬಾ ಸಂತಾನ. ಎಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಶಿವಬಾಬಾ ಅವರಿಂದ ಆಸ್ತಿ ಪಡೆಯುತ್ತಿದ್ದೇವೆ. ನಮ್ಮ ಏಮ್ ಆ್ಯಂಡ್ ಆಬ್ಜೆಕ್ಟ್ ಇದೆ. ಸ್ಟೂಡೆಂಟ್ ಆಗಿದ್ದೇವೆ ತಾನೆ? ನೀವು ಹೇಳುತ್ತೀರಿ, ತಂದೆಯಿಂದ ಸಹಜ ರಾಜಯೋಗ ಕಲಿಯಲು ಬಂದಿದ್ದೇವೆ. ಇದು ಏಮ್ ಆ್ಯಂಡ್ ಆಬ್ಜೆಕ್ಟ್, ಗುರಿ ಮತ್ತು ಧ್ಯೇಯವಾಗಿದೆ, ಉದ್ದೇಶವಾಗಿದೆ. ಇದನ್ನು ಮಕ್ಕಳು ಮರೆಯಬಾರದು. ಭಕ್ತಿ ಮಾರ್ಗದಲ್ಲಿ ಭಕ್ತ ಜನರು ದೇವತೆಗಳ ಚಿತ್ರ ಜೊತೆಯಲ್ಲಿ ಇಟ್ಟುಕೊಳ್ಳುತ್ತಾರೆ. ಮತ್ತೆ ನೀವು ಈ ತ್ರಿಮೂರ್ತಿಯ ಚಿತ್ರ ಪಾಕೆಟ್ನಲ್ಲಿ ಇಟ್ಟುಕೊಳ್ಳಬೇಕು. ಈ ಶಿವಬಾಬಾ ಮೂಲಕ ನಾವು ಈ ಲಕ್ಷ್ಮೀನಾರಾಯಣ ಆಗುತ್ತಿದ್ದೇವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ
ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಪಾಯಿಂಟ್ ನಂಬರ್ 1, ಶಿವಬಾಬಾಗೆ ವಿಕಾರಗಳ ದಾನ ಕೊಟ್ಟು ಮತ್ತೆ ಯಾವತ್ತೂ ವಾಪಸ್ ತೆಗೆದುಕೊಳ್ಳಬಾರದು. ದೇಹ ಅಭಿಮಾನದ ಭೂತದಿಂದ ತಪ್ಪಿಸಿಕೊಳ್ಳಬೇಕು. ಈ ಭೂತದಿಂದ ಎಲ್ಲ ಭೂತಗಳು ಬಂದು ಬಿಡುತ್ತವೆ. ಆದ್ದರಿಂದ ಆತ್ಮ ಅಭಿಮಾನಿಯಾಗುವ ಅಭ್ಯಾಸ ಮಾಡಬೇಕು. ಪಾಯಿಂಟ್ ನಂಬರ್ 2, ಧ್ಯಾನ ಮತ್ತು ಸಾಕ್ಷಾತ್ಕಾರ ಇದರ ಆಸೆಯನ್ನು ಇಟ್ಟುಕೊಳ್ಳಬಾರದು. ಏಮ್ ಆ್ಯಂಡ್ ಆಬ್ಜೆಕ್ಟ್ ಅನ್ನು ಎದುರಿಗೆ ಇಟ್ಟು ಪುರುಷಾರ್ಥ ಮಾಡಬೇಕು. ಶ್ರೀಮತದ ಮೇಲೆ ಎಲ್ಲರಿಗೂ ಸುಖ ಕೊಡಬೇಕು. ವರದಾನ: ಕರಾವನಹಾರನ ಸ್ಮೃತಿಯಿಂದ, ಮಾಡಿಸುವವರ ಸ್ಮೃತಿಯಿಂದ ಸೇವೆಯಲ್ಲಿ ಸದಾ ನಿರ್ಮಾಣದ ಕಾರ್ಯ ಮಾಡುವ ಕರ್ಮಯೋಗಿ ಭವ. ಯಾವುದೇ ಕರ್ಮಯೋಗಿ ಸ್ಟೇಜ್ನಲ್ಲಿ ಪರಿವರ್ತನೆ ಮಾಡಿ ಕೇವಲ ಕರ್ಮ ಮಾಡುವವರಲ್ಲ, ಆದರೆ ಕರ್ಮಯೋಗಿ ಆಗಿದ್ದೇವೆ. ಕರ್ಮ ಅಂದರೆ ವ್ಯವಹಾರ ಮತ್ತು ಯೋಗ ಅಂದರೆ ಪರಮಾರ್ಥ, ಎರಡರ ಬ್ಯಾಲೆನ್ಸ್ ಇರಲಿ. ಶರೀರ ನಿರ್ವಹಣೆಯ ಹಿಂದೆ ಆತ್ಮದ ನಿರ್ವಹಣೆ ಮರೆಯಬಾರದು. ಯಾವುದೇ ಕರ್ಮ ಮಾಡಿದರೂ ಅದು ಈಶ್ವರಿಯ ಸೇವೆಗಾಗಿ ಇರಲಿ. ಇದಕ್ಕಾಗಿ ಸೇವೆಗಳಲ್ಲಿ ನಿಮಿತ್ತ ಮಾತ್ರದ ಮಂತ್ರ ಅಥವಾ ಕರಾವನ್ಹಾರ್ ಸ್ಮೃತಿಯ ಸಂಕಲ್ಪ ಸದಾ ನೆನಪಿರಲಿ. ಕರಾವನ್ಹಾರ್ ಮರೆಯಬಾರದು. ಮಾಡಿಸುವವರಾಗಿದ್ದೇವೆ ಎಂಬುದನ್ನು ಮರೆಯಬಾರದು. ಆಗ ಸೇವೆಯಲ್ಲಿ ನಿರ್ಮಾಣವನ್ನೇ ನಿರ್ಮಾಣ ಮಾಡುತ್ತಾ ಇರುತ್ತೀರಿ. ಸ್ಲೋಗನ್: ಸೇವೆ ಅಥವಾ ಸಂಬಂಧ ಸಂಪರ್ಕದಲ್ಲಿ ವಿಘ್ನ ಬರಲು ಕಾರಣ ಹಳೆಯ ಸಂಸ್ಕಾರ. ಆ ಸಂಸ್ಕಾರಗಳಿಂದ ವೈರಾಗ್ಯ ಇರಲಿ. ಅವ್ಯಕ್ತ ಸೂಚನೆ: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಎಲ್ಲರಿಗಿಂತ ಶ್ರೇಷ್ಠ ತಖ್ತ ಬಾಪ್ದಾದಾರವರ ಹೃದಯ ಸಿಂಹಾಸನ ಆಗಬೇಕು. ಆದರೆ ಈ ಹೃದಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಮೊದಲು ಅಚಲ ಅಡೋಲ ಏಕರಸ ಸ್ಥಿತಿಯ ಸಿಂಹಾಸನ ಬೇಕು. ಏಕರಸ ಸ್ಥಿತಿಯ ಸಿಂಹಾಸನ ಮೇಲೆ ಆಗ ಸ್ಥಿತರಾಗಲು ಸಾಧ್ಯವಾಗುತ್ತದೆ. ಅಕಾಲ ತಖ್ತ್ ನಶೀನ್ ಆಗುವ ಅಭ್ಯಾಸ ಇದ್ದಾಗ ಹೇಗೆ ಆ ತಪಸ್ವಿಗಳು ಸದಾ ಆಸನದ ಮೇಲೆ ಕುಳಿತುಕೊಳ್ಳುತ್ತಾರೋ ಹಾಗೆ ನೀವು ನಿಮ್ಮ ಏಕರಸ ಆತ್ಮದ ಸ್ಥಿತಿಯ ಆಸನದ ಮೇಲೆ ವಿರಾಜಮಾನರಾಗಿರಿ. ಈ ಆಸನವನ್ನು ಬಿಡಬೇಡಿ, ಆಗ ಸಿಂಹಾಸನ ಆಗುತ್ತದೆ. ಓಂ ಶಾಂತಿ.